ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಇನ್ನೊಂದು ಥರದ ಸ್ವಾದಿಷ್ಟಕರವಾದಂತಹ ಸಾಬುದಾಣಿ ಪೇಪರ್ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಸಾಫ್ಟಾಗಿ ಹಾಗೆಯೇ ಒಂದೊಳ್ಳೆ ಚಂದದ ಬಂಗಾರದ ಬಣ್ಣದಂತಿರ್ತಕ್ಕಂಥ ಈ ದೋಸೆನ ತುಂಬಾ ಸಿಂಪಲ್ ಆದಂಥ ವಿಧಾನದಲ್ಲಿ ಈ ರೀತಿಯಾಗಿ ಒಮ್ಮೆ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಮತ್ತೆ ಮತ್ತೆ ಕೇಳ್ತಾರೆ. ಕೈ ಬಾಯಿಗೂ ಜಗಳ ತರಿಸೋ ಈ ದೋಸೆ ಬ್ರೇಕ್ಫಾಸ್ಟ್ಗೆ ಸೂಪರ್ ಆಗಿರುತ್ತೆ. ಬನ್ನಿ ಹಾಗಿದ್ರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ಒಂದು ಪಾತ್ರೆಗೆ ಒಂದು ಬಟ್ಲಾಗುವಷ್ಟು ದಪ್ಪ ಇರ್ತಕ್ಕಂಥ ಸಾಬುದಾಣಿನ ತೊಗೊಂಡಿದ್ದೀನಿ. ಸಣ್ಣ ಸಾಬುದಾಣಿ ಬದಲಿಗೆ ಈ ಥರ ದಪ್ಪದಾಗಿರ್ತಕ್ಕಂಥ ಸಾಬುದಾಣಿನ ತೊಗೊಂಡು ದೋಸೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹಾಗೆಯೇ ಅದೇ ಬಟ್ಲತೆಗೆ ಅರ್ಧ ಬಟ್ಲಾಗುವಷ್ಟು ಉದ್ದಿನ ಬೇಳೆ, 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸಿ ಎಲ್ಲವನ್ನು ಕೂಡ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೀರಿನಲ್ಲಿ ಒಂದು 3 ಬಾರಿ ವಾಶ್ ಮಾಡಿಕೊಂಡು ಸಾಬುದಾಣಿ ಬೇಳೆಕಾಳು ಮುಳುಗಿ ಮೇಲೆ ನೀರು ನಿಲ್ಲಬೇಕು ಅಷ್ಟು ನೀರನ್ನು ಸೇರಿಸಿ 4 ರಿಂದ 5 ಗಂಟೆಗಳ ಕಾಲ ನೆನೆಸಿ ತಗೊಳ್ತಾ ಇದ್ದೀನಿ. ಈ ಕಡೆ ಇನ್ನೊಂದು ಪಾತ್ರೆಗೆ ಸಾಬುದಾಣಿ ತೊಗೊಂಡಿರ್ತಕ್ಕಂಥ ಬಟ್ಲಳತೆಯಲ್ಲೇ 1 ಬಟ್ಲಾಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ರೇಷನ್ ಅಕ್ಕಿನೇ ಬೇಕು ಅಂತೇನಿಲ್ಲ, ಇದ್ರ ಬದಲಿಗೆ ನೀವು ಬ್ರೌನ್ ರೈಸಲ್ಲೂ ಕೂಡ ಮಾಡ್ಕೊಳ್ಬೋದು, ದೋಸೆ ಅಕ್ಕಿನಲ್ಲೂ ಕೂಡ ಮಾಡ್ಕೊಳ್ಬೋದು, ಇಲ್ಲ ಮಾಮೂಲಾಗಿ ಸೋನಾ ಮಸೂರಿ ಅಕ್ಕಿನಲ್ಲೂ ಕೂಡ ಈ ದೋಸೆನ ಮಾಡ್ಕೊಳ್ಬೋದು. ಇಲ್ಲಿ ರೇಷನ್ ಅಕ್ಕಿನ ಒಂದು 4 ಬಾರಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅಕ್ಕಿ ಮುಳುಗಿ ಮೇಲೆ ನೀರು ನಿಲ್ಲುವಷ್ಟು ನೀರನ್ನು ಹಾಕಿ ಇದನ್ನು ಕೂಡ ಸಾಬುದಾಣಿ ಜೊತೆಗೆ ಒಂದು 5 ಗಂಟೆಗಳ ಕಾಲ ನೆನೆಸಿ ತಗೊಳ್ತಾ ಇದ್ದೀನಿ. ನೋಡಿ ಸರಿಸುಮಾರು ಇವಾಗ 5 ಗಂಟೆ ಇಲ್ಲಿ ಸಾಬುದಾಣಿ ಬೇಳೆಕಾಳು ಹಾಗೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಇಲ್ಲಿ ಸಾಬುದಾಣಿನ ಒಂದು ಸ್ವಲ್ಪ ನಾವು ಸಾಫ್ಟಾಗಿ ನೆನೆಸಿ ತೊಗೊಳ್ಬೇಕಾಗುತ್ತೆ. ಒಂದು ಸತಿ ಸಾಬುದಾಣಿನ ನೀವು ಚೆಕ್ ಮಾಡಿ ನೋಡ್ಕೊಳ್ಬೋದು. ಸಾಬುದಾಣಿ ಚೆನ್ನಾಗಿ ನೆಂದಿದ್ರೆ ಮಿಕ್ಸರ್ ಜಾರ್ಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ, ಈಸಿಯಾಗಿ ನುಣ್ಣಗಾಗುತ್ತೆ. ಒಂದು ವೇಳೆ ನೆಂದಿಲ್ಲ ಅಂದರೆ ಇನ್ನೊಂದು ಅರ್ಧ ಗಂಟೆ ಅಥವಾ 1 ಅವರ್ ನೆನೆಸಿ ಮತ್ತೆ ನೀವು ರುಬ್ಕೊಳ್ಬೋದು. ಫಸ್ಟಿಗೆ ನಾನಿಲ್ಲಿ ಸಾಬುದಾಣಿ ಉದ್ದಿನಬೇಳೆ ಮೆಂತ್ಯ ಕಾಳನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ ನೆನೆಸಿರ್ತಕ್ಕಂಥ ನೀರನ್ನೇ ಹಾಕಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ರುಬ್ಬಿರ್ತಕ್ಕಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಸಾಬುದಾಣಿ ಏನಾದರೂ ಸ್ವಲ್ಪ ಚೆನ್ನಾಗಿ ನೆಂದಿಲ್ಲ ಅಂದರೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಅಲ್ಲಲ್ಲಿ ಸಾಬುದಾಣಿ ಕಾಣ್ತಾ ಇರುತ್ತೆ, ಪೂರ್ತಿ ನೈಸಾಗಿ ಆಗೋದಿಲ್ಲ. ನಂತರ ನಾನಿಲ್ಲಿ ಇವಾಗ ಅಕ್ಕಿನ ಸೇರಿಸಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೆನೆಸಿರ್ತಕ್ಕಂಥ ನೀರನ್ನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾವು ಫರ್ಮೆಂಟೇಷನ್ ಮಾಡಿ ದೋಸೆನ ಮಾಡ್ತಾ ಇರೋದು. ಫರ್ಮೆಂಟೇಷನ್ ಇಲ್ಲದೇನೂ ಕೂಡ ದೋಸೆನ ಮಾಡ್ಕೊಳ್ಬೋದು. ಏನು ನಾವು ರುಬ್ಬಿರ್ತೀವಲ್ವ 1-2 ಗಂಟೆ ಹಿಟ್ಟನ್ನು ನೆನೆಸಿ ನಂತರ ದೋಸೆ ಮಾಡಿಕೊಂಡ್ರೆ ಆವಾಗಲೂ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಫರ್ಮೆಂಟೇಷನ್ ಬರೆಸಿ ದೋಸೆ ಮಾಡೋದ್ರಿಂದ ದೋಸೆ ಸಾಫ್ಟಾಗಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಕ್ರಿಸ್ಪಿ ಆಗೋ ಕೂಡ ದೋಸೆನ ಚೆನ್ನಾಗಿ ಮಾಡ್ಕೊಳ್ಬೋದು. ನೋಡಿ ಇವಾಗ ಅಕ್ಕಿ ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದನ್ನಿವಾಗ ಮುಂಚೆನೇ ರುಬ್ಬಿರ್ತಕ್ಕಂಥ ಸಾಬುದಾಣಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇಲ್ಲಿ ಸೇರಿಸಿ ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು 1-2 ನಿಮಿಷ ಗರಗರ ಅಂತ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಹಗುರ ಆಗಿ ಫರ್ಮೆಂಟೇಷನ್ ಇನ್ನೂ ಚೆನ್ನಾಗಾಗುತ್ತೆ. ಫರ್ಮೆಂಟೇಷನ್ ಚೆನ್ನಾಗಾದರೆ ಮಾಡುವಂಥ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿದೆ, ತೀರ ಗಟ್ಟಿಯಲ್ಲ ತೀರ ತೆಳುವಾಗೂ ಅಲ್ಲ. ಇವಾಗ ಇದನ್ನು ಬೆಳಿಗ್ಗೆವರೆಗೂ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಸುಮಾರು ಒಂದು 8 ಗಂಟೆ ನಾನಿಲ್ಲಿ ರಾತ್ರಿ ರುಬ್ಬಿ ಬೆಳಿಗ್ಗೆವರೆಗೂ ಫರ್ಮೆಂಟೇಷನ್ ಆಗೋದಕ್ಕೆ ಇಟ್ಟಿದ್ದೆ. ನೋಡಿ ಹಿಟ್ಟು ಯಾವ ಥರ ಫರ್ಮೆಂಟೇಷನ್ ಆಗಿದೆ ಅಂತ, ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಥರ ಫರ್ಮೆಂಟೇಷನ್ ಆದರೆ ಏನೋ ಸೋಡಾ ಆಗಲಿ ಬಳಸುವಂಥ ಅವಶ್ಯಕತೆ ಇರೋದಿಲ್ಲ. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೆಯೇ ಸ್ವಲ್ಪ ನಾನಿಲ್ಲಿ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ದೋಸೆ ಒಂದು ಸ್ವಲ್ಪ ಕಲರಾಗಿ ಚೆನ್ನಾಗಿ ಬರಲಿ ಅನ್ನೋದಕ್ಕೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದೆಲ್ಲನೂ ಕೂಡ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿತ್ತು, ಮತ್ತೆ ನಾನಿಲ್ಲಿ ನೀರೇನು ಹಾಕಕ್ಕೆ ಹೋಗಿಲ್ಲ. ಒಂದು ವೇಳೆ ಹಿಟ್ಟು ಗಟ್ಟಿ ಅಂತ ಅನಿಸಿದ್ರೆ ನೀರನ್ನು ಸೇರಿಸ್ಬೋದು. ನೋಡಿ ಇವಾಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿದೆ, ದೋಸೆ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ. ಹಿಟ್ಟು ಇವಾಗ ರೆಡಿಯಾಗಿದೆ. ಈ ಕಡೆ ನಾನು ದೋಸೆ ತವನ ಕಾಯಕ್ಕಿಟ್ಟಿದ್ದೆ. ಚೆನ್ನಾಗಿ ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ 1-2 ನಿಮಿಷ ಹೈ ಫ್ಲೇಮ್ನಲ್ಲಿ ತವಾನ ಕಾಯಿಸಿ ನಂತರ ನೀರಿನಿಂದ ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕ್ತಾ ಇದ್ದೀನಿ. ದೋಸೆ ಹಾಕಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ.
ದೋಸೆ ಮೇಲ್ಭಾಗ ಸ್ವಲ್ಪ ಬೆಂದಿದೆ ಅಂದಾಗ ಇಲ್ಲಿ ತುಪ್ಪನ ಅಪ್ಲೈ ಮಾಡ್ತಾ ಇದ್ದೀನಿ. ತುಪ್ಪ ಬದಲಿಗೆ ಬೆಣ್ಣೆ ಅಥವಾ ಎಣ್ಣೆನೂ ಕೂಡ ಅಪ್ಲೈ ಮಾಡ್ಬೋದು. ಈ ಥರ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಅಪ್ಲೈ ಮಾಡೋದ್ರಿಂದ ದೋಸೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ದೋಸೆ ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ಎಲ್ಲ ಭಾಗದಲ್ಲೂ ಕೂಡ ಪರ್ಫೆಕ್ಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಬಂಗಾರದ ಬಣ್ಣದ ಹತ್ತಿರ್ತಕ್ಕಂಥ ದೋಸೆ ತಯಾರಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಪರ್ಫೆಕ್ಟ್ ಆದಂಥ ದೋಸೆನ ನಾವಿಲ್ಲಿ ರೆಡಿ ಮಾಡ್ಕೊಳ್ಬೋದು. ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಕೊಟ್ಟರೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಸ್ನೇಹಿತರೆ. ಮೇಲ್ಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರ್ತಕ್ಕಂಥ ತೆಳುವಾದಂತಹ ಸಾಬುದಾಣಿ ಪೇಪರ್ ದೋಸೆ ಅಂತಲೇ ಹೇಳ್ಬೋದು. ಇವಾಗ ನಾನಿಲ್ಲಿ ಮತ್ತೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ಬಾರಿಗೂ ದೋಸೆ ಮಾಡಬೇಕಾದ್ರೆ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕಿ ನಂತರ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿ ದೋಸೆನ ಬೇಯಿಸಬೇಕಾಗುತ್ತೆ. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ಇಲ್ಲಿ ದೋಸೆನ ರೆಡಿ ಮಾಡ್ಕೊಳ್ಬೋದು. ಹಾಗೆ ಸಾಫ್ಟ್ ಆಗಿರ್ತಕ್ಕಂಥ ಸೆಟ್ ದೋಸೆ ಹಾಗೂ ಕೂಡ ಈ ದೋಸೆನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ಥರ ದೋಸೆ ಮೇಲುಗಡೆ ಬೆಂದಿದೆ ಅಂದಾಗ ಬೆಣ್ಣೆ, ತುಪ್ಪ ಅಥವಾ ಎಣ್ಣೆನ ಅಪ್ಲೈ ಮಾಡಿ ದೋಸೆ ತವನ ಒಂದು ಸ್ವಲ್ಪ ತಿರುತ್ತಾ ದೋಸೆ ಎಲ್ಲ ಭಾಗದಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಥರ ಪರ್ಫೆಕ್ಟ್ ಆದಂಥ ಹೊಂಬಣ್ಣದ ಕಲರ್ ಆಗಿರ್ತಕ್ಕಂಥ ತೆಳುವಾದಂತಹ ಪೇಪರ್ ದೋಸೆನ ನಾವಿಲ್ಲಿ ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಯಾವುದೇ ಒಂದು ಹೋಟೆಲ್ ದೋಸೆಗಿಂತನೂ ಕೂಡ ಕಡಿಮೆ ಇಲ್ಲ. ಇವತ್ತಿನ ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದೆಯಾ ಸ್ನೇಹಿತರೆ? ಹಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸರಿಯಾದ ಒಂದು ಅಳತೆ ಪ್ರಮಾಣದಲ್ಲಿ ಈ ದೋಸೆನ ನಾವು ಟ್ರೈ ಮಾಡಿದರೆ ಖಂಡಿತನೂ ಕೂಡ ತುಂಬ ಚೆನ್ನಾಗಿ ದೋಸೆ ರೆಡಿ ಆಗುತ್ತೆ. ಬಿಸಿ ಬಿಸಿ ಆಗಿರ್ತಕ್ಕಂಥ ದೋಸೆನ ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೀವಿಲ್ಲಿ ಆಲೂಗೆಡ್ಡೆ ಮಸಾಲೆನ ಮಾಡಿಕೊಂಡು ಮಸಾಲೆ ದೋಸೆ ಹಾಗೂ ಕೂಡ ಟ್ರೈ ಮಾಡ್ಬೋದು. ಹಾಗೆಯೇ ಹತ್ತಿಯಷ್ಟೇ ಮೃದುವಾಗಿರ್ತಕ್ಕಂಥ ಸೆಟ್ ದೋಸೆನೂ ಕೂಡ ಮಾಡ್ಕೊಳ್ಬೋದು. ನೋಡಿ, ದೋಸೆ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ಗರಿ ಗರಿ ಹಾಗೆಯೇ ಸಾಫ್ಟ್ ಆಗಿರ್ತಕ್ಕಂಥ ದೋಸೆ ರೆಡಿಯಾಗಿದೆ. ಹಾಗೆ ರುಚಿ ಕೂಡ ಅದ್ಭುತವಾಗಿರುತ್ತೆ. ತಿಂತಾ ಇದ್ದರೆ ಹಾಗೆಯೇ ತಿನ್ನೋಣ ಅನ್ನೋಷ್ಟು ಕೈನೂ ಕಟ್ಟೋಕ್ಕಾಗಲ್ಲ, ಬಾಯಿನೂ ನಿಲ್ಸೋಕ್ಕಾಗಲ್ಲ. ಒಂದು ರೀತಿ ಕೈ ಬಾಯಿಗೂ ಜಗಳ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಸಾಬುದಾಣಿನ ಬಳಸಿಕೊಂಡು ಮಾಡಿರ್ತಕ್ಕಂಥ ಪೇಪರ್ ದೋಸೆ ರೆಸಿಪಿ. ಈ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.